ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಆಷಾಢ ಮಾಸ ಕಳೆದು ಶ್ರಾವಣ ಮಾಸ ಪ್ರಾರಂಭವಾಗ್ತಾ ಇದೆ. ಶ್ರಾವಣ ಮಾಸ ಪ್ರಾರಂಭವಾಗ್ತಿದ್ದಂಗೆ ಶುಭ ಕಾರ್ಯಕ್ರಮಗಳು ಪ್ರಾರಂಭವಾಗ್ತವೆ. ಈ ಶ್ರಾವಣ ಮಾಸ ಆರಂಭಕ್ಕೂ ಮುನ್ನವೇ ಚಿನ್ನದ ಬೆಲೆಗಳು ಚಿನ್ನಾಭರಣ ಪ್ರಿಯರಿಗೆ ತುಂಬಾ ಗಾಬರಿಯನ್ನು ಹುಟ್ಟಿಸುವಂತೆ ಮಾಡಿತ್ತು. ಏಕೆಂದರೆ ಕಳೆದ 2 ದಿನಗಳಿಂದನೂ ಕೂಡ ಚಿನ್ನದ ಬೆಲೆ ಸತತವಾಗಿ ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಿತ್ತು. ಆದರೆ ಇಂದು ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಚಿನ್ನಾಭರಣಗಳ ಬೆಲೆಗಳು ಗ್ರಾಹಕರಿಗೆ ತುಂಬಾ ಒಂದು ಖುಷಿ ಸುದ್ದಿಯನ್ನು ಕೊಟ್ಟಿವೆ ಅಂತ ಹೇಳ್ಬೋದು. ಯಾಕೆಂದರೆ ಚಿನ್ನದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಚಿನ್ನದ ಬೆಲೆಯಲ್ಲಿ ಯಾವ ಚಿನ್ನದ ಬೆಲೆಯಲ್ಲಿ ಎಷ್ಟೆಷ್ಟು ಇಳಿಕೆಯಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಈಗ ನಾವು 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋಣ. 1 ಗ್ರಾಮ್ 18 ಕ್ಯಾರೆಟ್ ಚಿನ್ನಕ್ಕೆ 7,573 ರೂಪಾಯಿ ಆಗುತ್ತೆ. ಹಾಗೆ 10 ಗ್ರಾಮ್ 18 ಕ್ಯಾರೆಟ್ ಚಿನ್ನಕ್ಕೆ 75,730 ರೂಪಾಯಿ ಆಗುತ್ತೆ. 100 ಗ್ರಾಮ್ 18 ಕ್ಯಾರೆಟ್ ಚಿನ್ನಕ್ಕೆ 7,57,100 ರೂಪಾಯಿ ಆಗುತ್ತೆ. ನಿನ್ನೆಯ ಬೆಲೆಗೆ ಹೋಲಿಕೆ ಮಾಡಿ ನೋಡೋದಾದರೆ 1 ಗ್ರಾಮ್ 18 ಕ್ಯಾರೆಟ್ ಚಿನ್ನಕ್ಕೆ 102 ರೂಪಾಯಿ ಕಡಿಮೆಯಾಗಿದೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋಣ. ಸ್ನೇಹಿತರೆ, ಇಂದು 22 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ಗೆ 9,255 ರೂಪಾಯಿ ಇದೆ. ಇನ್ನು 10 ಗ್ರಾಮ್ 22 ಕ್ಯಾರೆಟ್ ಚಿನ್ನಕ್ಕೆ 92,550 ರೂಪಾಯಿ ಇದೆ. ಹಾಗೆ 100 ಗ್ರಾಮ್ 22 ಕ್ಯಾರೆಟ್ ಚಿನ್ನಕ್ಕೆ 9,25,500 ರೂಪಾಯಿ ಆಗುತ್ತೆ. ಇನ್ನು ನಿನ್ನೆಗೆ ಹೋಲಿಕೆ ಮಾಡಿ ನೋಡೋದಾದರೆ 1 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 125 ರೂಪಾಯಿ ಕಡಿಮೆಯಾಗಿದೆ. 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಎಷ್ಟು ಕಡಿಮೆಯಾಗಿದೆ ಅಂತ ನೋಡೋಣ. ಸ್ನೇಹಿತರೆ, ನಿಮಗೆ ಇವತ್ತಿನ ಬೆಲೆ ಎಷ್ಟಿದೆ ಅಂತ ನೋಡೋದಾದರೆ 1 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 10,097 ರೂಪಾಯಿ ಇದೆ. ಇನ್ನು 10 ಗ್ರಾಮ್ 24 ಕ್ಯಾರೆಟ್ ಚಿನ್ನಕ್ಕೆ 1,09,70 ರೂಪಾಯಿ ಆಗುತ್ತೆ. ಇನ್ನು 100 ಗ್ರಾಮ್ 24 ಕ್ಯಾರೆಟ್ ಚಿನ್ನಕ್ಕೆ 10,09,700 ರೂಪಾಯಿ ಆಗುತ್ತೆ. ಸ್ನೇಹಿತರೆ, ನಿನ್ನೆಯ ಬೆಲೆಗೆ ಹೋಲಿಕೆ ಮಾಡಿ ನೋಡೋದಾದರೆ 1 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆಯ ಮೇಲೆ 136 ರೂಪಾಯಿ ಕಡಿಮೆಯಾಗಿದೆ. ಇನ್ನು ಭಾರತದ ಕೆಲವೊಂದು ಪ್ರಮುಖ ನಗರಗಳಲ್ಲಿ 22 ಕ್ಯಾರೆಟ್ ಮತ್ತು 24 ಕ್ಯಾರೆಟ್ ಚಿನ್ನದ ಬೆಲೆಗಳು ಯಾವ ಪ್ರಮಾಣದಲ್ಲಿದ್ದಾವೆ ಅಂತ ನೋಡೋಣ. ಸ್ನೇಹಿತರೆ, ಬೆಂಗಳೂರು ಸೇರಿದಂತೆ ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಹೈದರಾಬಾದ್, ಕೇರಳ ಮತ್ತು ಪುಣೆಯಲ್ಲಿ ಒಂದೇ ರೀತಿಯಾಗಿ ಬೆಲೆಗಳಿದ್ದಾವೆ. 24 ಕ್ಯಾರೆಟ್ ಚಿನ್ನಕ್ಕೆ 1 ಗ್ರಾಮ್ಗೆ 10,097 ರೂಪಾಯಿ ಆದರೆ 1 ಗ್ರಾಮ್ 22 ಕ್ಯಾರೆಟ್ ಚಿನ್ನಕ್ಕೆ 9,255 ರೂಪಾಯಿ ಇದೆ. ಇನ್ನು ವಡೋದರ ಮತ್ತು ಅಹಮದಾಬಾದ್ನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ ಕಡಿಮೆ ಇದೆ. ಎಷ್ಟಂತ ನೋಡೋದಾದರೆ 1 ಗ್ರಾಮ್ 24 ಕ್ಯಾರೆಟ್ ಚಿನ್ನಕ್ಕೆ 10,102 ರೂಪಾಯಿ ಇದೆ. ಇನ್ನು 1 ಗ್ರಾಮ್ 22 ಕ್ಯಾರೆಟ್ ಚಿನ್ನಕ್ಕೆ 9,260 ರೂಪಾಯಿ ಇದೆ. ಇನ್ನು ದೆಹಲಿನಲ್ಲಿ 1 ಗ್ರಾಮ್ 24 ಕ್ಯಾರೆಟ್ ಚಿನ್ನಕ್ಕೆ 10,112 ರೂಪಾಯಿ ಇದೆ. ಇನ್ನು 22 ಕ್ಯಾರೆಟ್ ಚಿನ್ನಕ್ಕೆ 9,270 ರೂಪಾಯಿ ಇದೆ. ಸ್ನೇಹಿತರೆ, ಇದಿಷ್ಟು ಭಾರತದಲ್ಲಿನ ಚಿನ್ನದ ಬೆಲೆಯಲ್ಲಿನ ಇಳಿಕೆಯ ವ್ಯತ್ಯಾಸಗಳು. ಸ್ನೇಹಿತರೆ, ಈಗ ನಾನು ನಿಮಗೆ ಏನು ಬೆಲೆಯಲ್ಲಿನ ವ್ಯತ್ಯಾಸಗಳನ್ನ ತಿಳಿಸ್ಕೊಟ್ಟೆ ಅದು ನೀವು ಅಂಗಡಿಯಲ್ಲಿ ಕೊಂಡುಕೊಳ್ಳುವಂತಹ ಬಂಗಾರದ ಬೆಲೆಯಾಗಿರೋದಿಲ್ಲ. ಬದಲಾಗಿ ಪ್ಯೂರ್ ಗೋಲ್ಡ್ ಏನಿದೆ, ಬಂಗಾರದ ಗಟ್ಟಿ ಅಂತ ಏನು ಹೇಳ್ತೀವಿ, ಅದರ ಬೆಲೆಯಾಗಿರುತ್ತೆ. ನೀವು ಅಂಗಡಿಯಲ್ಲಿ ಕೊಂಡುಕೊಳ್ಳೋದಕ್ಕೆ ಹೋದರೆ ನಿಮಗೆ ಬೆಲೆಗಳಲ್ಲಿ ವ್ಯತ್ಯಾಸ ಇರುತ್ತೆ, ಅಂಗಡಿಯಿಂದ ಅಂಗಡಿಗೆ ವ್ಯತ್ಯಾಸ ಇರುತ್ತೆ. ಆದರೆ ಈಗ ನಾನು ತಿಳಿಸಿದಂಥ ಬೆಲೆ ಭಾರತದಾದ್ಯಂತ ಒಂದೇ ರೀತಿ ಸ್ಥಿರವಾಗಿ ಇರುತ್ತೆ. ಅಂದರೆ ಅಂಗಡಿಯಲ್ಲಿ ಬೆಲೆ ಯಾವ ರೀತಿ ಇರುತ್ತೆ, ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ ನಿಮಗೇನಾದರೂ ಅನಿಸಿದರೆ ಇಲ್ಲಿ ನಾನು ನಿಮಗೆ ತಿಳಿಸಿದಂಥ ಬೆಲೆಗಿಂತ ಹತ್ತತ್ರ ಒಂದು 800ರಿಂದ 1,000 ರೂಪಾಯಿ ಬಂಗಾರದ ಬೆಲೆ ಕಡಿಮೆ ಇರುತ್ತೆ ಅಂಗಡಿನಲ್ಲಿ. ಏನಕ್ಕೆ ಅಂದರೆ ಇದು ಶುದ್ಧ ಚಿನ್ನ, ಪ್ಯೂರ್ ಗೋಲ್ಡ್ ಇದು. ಆದರೆ ನೀವು ಅಂಗಡಿಯಲ್ಲಿ ಕೊಂಡ್ಕೋಬೇಕಾದ್ರೆ ನಿಮಗೆ ಬಂಗಾರನ ರೆಡಿ ಮಾಡಬೇಕಾದ್ರೆ ಅದಕ್ಕೆ ತಾಮ್ರವನ್ನು ಮಿಕ್ಸ್ ಮಾಡ್ತಾರೆ, ಇಲ್ಲಾಂದರೆ ಬಂಗಾರ ರೆಡಿ ಮಾಡಲಿಕ್ಕೆ ಸಾಧ್ಯವಾಗೋದೇ ಇಲ್ಲ. ಹಾಗಾಗಿ ಅಲ್ಲಿ ಸ್ವಲ್ಪ ಪ್ರಮಾಣ ತಾಮ್ರ ಮಿಕ್ಸ್ ಆಗೋದ್ರಿಂದ ಈ ಪ್ಯೂರ್ ಗೋಲ್ಡ್ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ನೀವು 1 ಗ್ರಾಮ್ ಚಿನ್ನನ ಕೊಂಡ್ಕೊಳ್ತೀರಂದರೆ ಅದರಲ್ಲಿ 1 ಮಿಲಿಗ್ರಾಮ್ ತಾಮ್ರ ಮಿಕ್ಸ್ ಆಗಿರ್ಬೋದು. ಹಂಗಾಗಿ ಅಲ್ಲಿ ನೀವು ಬಂಗಾರನ ತಗೊಳ್ಳೋಕೆ ಹೋದಾಗ ರೇಟು ಕಡಿಮೆ ಇರುತ್ತೆ. ಇಲ್ಲಿ 10,000 ರೂಪಾಯಿ ಇದೆ ಪ್ಯೂರ್ ಗೋಲ್ಡ್ ಅಂದರೆ ನಿಮಗೆ 9,000 ರೂಪಾಯಿಗೆ ಚಿನ್ನವನ್ನು ರೆಡಿ ಮಾಡ್ತಾರೆ. ಆದರೆ ನಿಮಗೆ ಮೇಕಿಂಗ್ ಚಾರ್ಜಸ್ಸು, ವೇಸ್ಟೇಜು, ಕೂಲಿ ಈ ಥರ ಎಲ್ಲ ಅವರು ಹ್ಯಾಡ್ ಮಾಡ್ತಾರೆ. ಹ್ಯಾಡ್ ಮಾಡಿದಾಗ ಏನಾಗುತ್ತೆ, ನಿಮಗೆ 1 ಗ್ರಾಮ್ ಬಂಗಾರದ ಬೆಲೆ ಮತ್ತೆ ಯಥಾಸ್ಥಿತಿ 10,000 ರೂಪಾಯಿಗೆ ಬಂದು ನಿಲ್ಲುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಒಂದು ಅಂದಾಜಿನ ಮೇಲೆ
ಈ ಒಂದು ಬೆಲೆಗಳನ್ನು ನಾನು ನಿಮಗೆ ಕೊಟ್ಟಿರ್ತೀನಿ. ಸೊ ನಿಮಗೆ ಫೈನಲಿ ಅಂಗಡಿಯಲ್ಲಿ ಬಂಗಾರನ ಕೊಂಡ್ಕೊಳ್ಳೋಕೆ ಹೋದಾಗ ಇದೇ ಬೆಲೆಗೆ 1 ಗ್ರಾಮ್ಗೆ ಚಾರ್ಜಸನ್ನು ಹಾಕ್ತಾರೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಬಂಗಾರದ ಬೆಲೆಯಲ್ಲಿನ ವ್ಯತ್ಯಾಸಗಳು. ಈ ಒಂದು ಮಾಹಿತಿ ನಿಮಗೆ ತಲುಪಿದೆ, ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನೀವು ಈ ಚಿನ್ನದ ಬೆಲೆಯಲ್ಲಿನ ವ್ಯತ್ಯಾಸಗಳನ್ನ ತಿಳ್ಕೊಂಡು ಅಂಗಡಿಗೆ ಹೋಗೋದ್ರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.